Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurveda Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thai Kattumos, Vaidyaratnam Aushadashala Trishur Kerala, Ayurveda Shramam Private Limited Chennai, Tamil Nadu, Unit of Shri Hospitals Group, Shri Dhutapapeshwar Private Limited Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. Ayurgrama 2.0. Ayurgrama 2.0. Kotochki Grama. ದೈವಶಕ್ತಿಯಿಂದಲೇ ಕೂಡಿರುವಂತಹ ಹಳ್ಳಿ. ಎಲ್ಲಿ ನೋಡಿದರೂ ಗಿಡ ಮರಗಳಿಂದ ಕೂಡಿದ ಸುಂದರವಾದ ಪ್ರಕೃತಿ. ಮುದ್ದಾದ ಪ್ರಾಣಿ ಪಕ್ಷಿಗಳ ಕಲರವ. ಶುದ್ಧ ಮನಸ್ಸಿನ ಜನರಿರುವ ಸುಂದರವಾದ ಗ್ರಾಮ. ಮೊದಲನೆಯದಾಗಿ ಊರಿನ ಗ್ರಾಮ ಪಂಚಾಯಿತಿಗೆ ತೆರಳಿ ನಮ್ಮ 7 ದಿನದ ಯೋಜನೆಯ ಬಗ್ಗೆ ವಿವರಿಸಿ ಸಮ್ಮತಿ ಪಡೆದೆವು. ನಂತರ ಆಯುಷ್ ಡಿಪಾರ್ಟ್ಮೆಂಟ್ಗೆ ತೆರಳಿ ವೈದ್ಯಾಧಿಕಾರಿಗಳೊಂದಿಗೆ ಚರ್ಚಿಸಿದೆವು. ಅವರು ನಮಗೆ ಸಹಾಯ ಹಸ್ತವನ್ನು ನೀಡಿದರು.
ಗ್ರಾಮದಲ್ಲಿ ಹಲವಾರು ಶಾಲೆಗಳಿದ್ದು ಪ್ರತಿಯೊಂದು ಶಾಲೆಗೂ ತೆರಳಿ ಅಲ್ಲಿನ ಶಾಲಾ ಸಿಬ್ಬಂದಿಯಿಂದ ಸಮ್ಮತಿ ಪಡೆದೆವು. ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಚರಕರ ಜಯಂತಿಯ ಪ್ರಯುಕ್ತ ಆಪ್ತಾಸ್ ಆಯುರ್ವೇದದ ವತಿಯಿಂದ ನಮ್ಮ ಪ್ರತಿಷ್ಠಿತ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು 2 ತಂಡಗಳನ್ನು ರಚಿಸಿಕೊಂಡು 2 ಗ್ರಾಮಗಳಲ್ಲಿ, ವಿಶೇಷವಾಗಿ ಅಬ್ಬಿಗೇರಿ ಹಾಗೂ ಕೋಟಂಚಿ ಗ್ರಾಮಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಕಳೆದ ವರ್ಷವೂ ಸಹಿತ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಯಶಸ್ವಿಯಾಗಿ ಆಪ್ತಾಸ್ ಆಯುರ್ವೇದ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ವರ್ಷ ಅಬ್ಬಿಗೇರಿ ಮತ್ತು ಕೋಟಂಚಿಯ ಗ್ರಾಮಸ್ಥರು ಬಹಳ ಆಸಕ್ತಿಯಿಂದ, ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಬಹಳಷ್ಟು ಸಹಕಾರ ನೀಡಿ ನಮ್ಮ ವಿದ್ಯಾರ್ಥಿಗಳಿಗೆ ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಸಹಿತ ಈ ಮೂಲಕ ಶುಭಾಶಯಗಳನ್ನು, ವಂದನೆಗಳನ್ನು ತಿಳಿಸ್ತಾ ಆಪ್ತಾಸ್ ಆಯುರ್ವೇದ ತಂಡದವರಿಗೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಚರಕ ಜಯಂತಿ ಪ್ರಯುಕ್ತ ಆಪ್ತಾಸ್ ತಂಡ ಹಮ್ಮಿಕೊಂಡಿರುವ ಆಯುರ್ಗ್ರಾಮ 2.0 ಅಲ್ಲಿ ನಮ್ಮ ಕಾಲೇಜಿನಿಂದ 15 ಜನ ನನ್ನ ತಂಡದವರು ಎಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೇವೆ. ಇವತ್ತು ಮೊದಲನೇ ದಿನ. ಇಲ್ಲಿ ನಮಗೆ ಗ್ರಾಮ ಪಂಚಾಯತ್ ಅವರು ಮತ್ತು ಆಯುಷ್ ಇಲಾಖೆಯವರು ಅವರ ಸಪೋರ್ಟಿಂದ ನಾವು ನಮ್ಮ ಆಯುರ್ವೇದವನ್ನು ಪ್ರತಿಯೊಬ್ಬರಿಗೂ ತಲುಪಲು ಪ್ರಯತ್ನಿಸುತ್ತೇವೆ. ನಾವು 7 ದಿನದಲ್ಲಿ ಶಾಲೆಯಲ್ಲಿ, ಗ್ರಾಮ ಪಂಚಾಯತ್ ಹತ್ತಿರ ಮತ್ತು ಊರಿನಲ್ಲಿ ಆಯುರ್ವೇದದ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಎಲ್ಲ ಯೋಜನೆಗಳನ್ನು ಹಾಕೊಂಡಿದ್ದೇವೆ. ಇದರ ಪ್ರಕಾರ ನಾವು ನಮ್ಮ ಎಲ್ಲ ಶ್ರಮದಿಂದ ಎಲ್ಲ ಪ್ರಯತ್ನ ಪಟ್ಟು ಆಯುರ್ವೇದ ಪ್ರತಿಯೊಬ್ಬರು ತಲುಪಬೇಕು ಮತ್ತು ಚರಕ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಬೇಕು ಎಂದು ಇಚ್ಛಿಸುತ್ತೇವೆ. ಆಯುರ್ಗ್ರಾಮ 2.0 ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದೆವು. ಊರಿನ ಎಲ್ಲ ಜನರಿಗೆ ಪ್ಯಾಂಪ್ಲೆಟ್ ಹಂಚುವುದರ ಮೂಲಕ ಕಾರ್ಯಕ್ರಮಕ್ಕೆ ನೀಡಿದೆವು. ಚರಕ ಜಯಂತಿ 2024ರ ಪ್ರಯುಕ್ತ ಬದಲಾವಣೆಗಾಗಿ ಚರಕ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಶುಭ ವಿಚಾರ. ನಾನು ಶ್ವೇತಾ ಕರಿಗೌಡರು, ರಾಜೀವ್ ಗಾಂಧಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ. ಆಯುರ್ಗ್ರಾಮ 2.0 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬೆಟ್ಟ ಪ್ರಾರ್ಥನಾ ಗೀತೆ ನಮ್ಮ ತಂಡದ ವಿದ್ಯಾರ್ಥಿ. ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಕುಶಲ್ ಕೋರೆ ಅವರು ಶಿಕ್ಷಣವನ್ನು ವಹಿಸಿಕೊಂಡಿದ್ದಾರೆ. ಇವರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾದ ಪ್ರಸಾದ್ ಅವರು ಬಂದು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೋರುತ್ತೇನೆ. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು. ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲಾ ಗಣ್ಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಆಯುರ್ವೇದದ ಮಹತ್ವದ ಬಗ್ಗೆ ಹೇಳ್ತಾ ಇದ್ದೀವಿ. ಈಗ ಆದರೂ ನಮ್ಮ ಜಿಲ್ಲೆ ಹೆಚ್ಚು ಆಯುರ್ವೇದದ ತವರಿನಲ್ಲಿ ಬೀಜ ಕಪ್ಪಗುಡ್ಡ ನಮ್ಮ ಜಿಲ್ಲೆಯಲ್ಲಿ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಔಷಧಿ ಸಸ್ಯಗಳಿಗೆ ಅಥವಾ ಔಷಧಿ ಸಸ್ಯಗಳನ್ನು ಬಳಸ್ತಕ್ಕಂಥವರು, ಔಷಧಿ ಸಸ್ಯಗಳ ಜ್ಞಾನವುಳ್ಳವರು ತುಂಬ ಜನರು ನಮ್ಮದೇ ಇದ್ದಾರೆ. ಔಷಧಿ ಸಸ್ಯಗಳ ಬಗ್ಗೆ ಇವರು ಮುಖ್ಯವಾಗಿ ಮಧುಮೇಹ ಅಂದರೆ ಡಯಾಬಿಟಿಸ್, ಕ್ಯಾನ್ಸರ್ ಈ ಥರ ಅದಕ್ಕೆ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ದಿನಚರ್ಯ, ಋತುಚರ್ಯ, ಸ್ವಸ್ಥವತ್ತ, ಸದ್ವತ್ತ ಯಶಸ್ವಿಗೊಳಿಸಲು ತಾವು ಕೈ ಜೋಡಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನನ್ನನ್ನು ಕರೆಸಿದ ಉದ್ದೇಶ ನಿಮ್ಗೆಲ್ಲರಿಗೂ ಆಯುರ್ವೇದ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ಕೊಡೋದಕ್ಕೆ. ಆಯುರ್ವೇದ ಅಂದ್ರೆ ಏನು?
ಏನಂತ ತಿಳ್ಕೊಂಡಿದ್ದೀರಾ? ಈಗಿನ ಜನರಿಗೆ ಹಳ್ಳಿಯಲ್ಲಾಗಲಿ ಸಿಟಿಯಲ್ಲಾಗಲಿ ಆಯುರ್ವೇದ ಅಂದ್ರೆ ಅವ್ರು ಹೋಗ್ತಾರೆ, ಏನೋ ಮೆಡಿಸಿನ್ ಮದ್ದು ಕೊಡ್ತಾರೆ, ತಗೊಂಡು ಬರ್ತೀವಿ, ಅಷ್ಟೇ ಗೊತ್ತಿರೋದು. ಪ್ರಾಬ್ಲಮ್ ಅಂದ್ರೆ ಯಾರಿಗೂ ನಮ್ಮ ಸೈನ್ಸ್ ಮೇಲೆ ಭರವಸೆ ಇಲ್ಲ, ಯಾರಿಗೂ ಆಯುರ್ವೇದ ಅಂದ್ರೆ ಯಾರಿಗೂ ಇನ್ನು ಅವೇರ್ನೆಸ್ ಯಾರಿಗೂ ಗೊತ್ತಿಲ್ಲ, ಏನೇನ್ ಮಾಡ್ತಾರೆ, ಏನೇನ್ ಟ್ರೀಟ್ಮೆಂಟ್ ಆಗುತ್ತೆ, ಯಾರಿಗೂ ಅಷ್ಟು ಜನರಿಗೆ ಮಾಹಿತಿ ಇಲ್ಲ. ಸೊ ಅದನ್ನ ತಿಳಿಸ್ಕೊಡಕ್ಕೆ ಈ ಮಕ್ಕಳು 7 ದಿನ ಇಲ್ಲಿದ್ದು ನಿಮ್ಗೆಲ್ಲ ಕ್ಯಾಂಪ್ಗಳು ಮಾಡಿ ಹೇಳ್ಕೊಡ್ತಾರೆ. ಆಯುರ್ವೇದದಲ್ಲಿ ಮೇನ್ ಇಂಪಾರ್ಟೆನ್ಸ್ ಏನಲ್ಲ, ಈಗ ಹಸಿವಾಯ್ತು ಅಂದ ತಕ್ಷಣ ಊಟ ಮಾಡಬೇಕು, ಬಾಯಾರಿಕೆ ಆಯ್ತು ನೀರು ಕುಡಿಬೇಕು, ಮೂತ್ರ ಮಾಡಬೇಕು, ಮೂತ್ರ ಮಾಡಬೇಕು. ಬಟ್ ನಮ್ಮನೆ ಮಿಕ್ಸ್ನಲ್ಲಿ ಡಾಕ್ಟರ್ ಪೂಜಾ ಮ್ಯಾಮ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಅನೇಕ ಮಾತುಗಳನ್ನು ಆಡಬೇಕು. ಕಾಲಗಳಲ್ಲಿ ಎಷ್ಟು ಕಾಲ ಅಂತೀರಾ? ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಊಟ ಮಾಡಬೇಕು, ಯಾವ್ಯಾವ ಥರ ಇರಬೇಕು. ಮಳೆಗಾಲದಲ್ಲಿ ಏನಂತ ಇರಬೇಕು, ಮಳೆಗಾಲ ನಕ್ಷತ್ರ ಅಂದರೆ ನಮಗೆ ಇಮ್ಯುನಿಟಿ ಜಾಸ್ತಿ ಮಾಡೋ ಥರ ಶಕ್ತಿ ಉಂಟಾಗಿ ಅಂತ ಚಿಕ್ಕ ಮಕ್ಕಳಿಂದಲೇ ಸ್ವಲ್ಪ ಪ್ರಶ್ನೆ ಅಂತ 2 ಹನಿ ಹಾಕ್ತಾರೆ ನಕ್ಷತ್ರ. ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೆಲವು ಯೋಗಾಭ್ಯಾಸವನ್ನು ಮಾಡಿಸಿದರು. ನಿಧಾನವಾದ ಉಸಿರಾಟ ಮಾಡ್ತಾ ಮನಸ್ಸನ್ನ ಮುಂಚಿರುವಂತಹ ಆಸನಗಳ ಕೇಂದ್ರೀಕರಿಸೋಣ. ನಿಧಾನವಾಗಿ ಉಸಿರನ್ನ ತಗೊಂಡು ಹೋದಂಗೆಲ್ಲ ಇದರವರೆಗೂ ಕೂಡ ನಮ್ಮ ಮನಸ್ಸನ್ನ ನಮ್ಮ ಹೃದಯ ಭಾಗದ ಚಲನೆ ಮೇಲೆ ಮನಸ್ಸನ್ನ ನಮ್ಮ ಕರೆಗೆ ಒಗ್ಗಟ್ಟು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಕಾರ್ಯಕ್ರಮ ತಮ್ಮದೆಂದು ಪ್ರೀತಿಯುಕ್ತ ಆಗಮಿಸಿದ ಎಲ್ಲರಿಗೂ ವಂದನೆ, ಅಭಿನಂದನೆಗಳು. ಥ್ಯಾಂಕ್ ಯು. ಕೊನೆಯಲ್ಲಿ ಜನರಿಗೆ ಪ್ಯಾಂಪ್ಲೆಟ್ ನೀಡಿ ನಮ್ಮ ಕ್ಯಾಂಪಿನ ಬಗ್ಗೆ ವಿವರಿಸಿದೆ. ಸ್ಥಳೀಯರು ಪ್ರೀತಿಯಿಂದ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು. ಮಳೆ ಬಂದ ಕಾರಣದಿಂದ ಸರ್ವೆ ಮಾಡುವುದನ್ನು ತಡವಾಗಿ ಪ್ರಾರಂಭಿಸಿದರು. ಹೀಗೆ ಸರ್ಜರಿ ಆಯುರ್ವೇದ ಒಳಗೆ ಇದೆ. ಫಸ್ಟ್ ಆಯುರ್ವೇದದಲ್ಲೇ ಹೇಳಿರೋದು ಸರ್ಜರಿ ಅಂತ ಅಂದ್ರೆ ಕೂಡ ಇದು ಮಾಡಿ ಮಂಡೆ ಇನ್ನೂ ಎಷ್ಟೇ ಮಾಡ್ತಿರ್ಲಿಲ್ಲ. ಇನ್ನು ಫಸ್ಟ್ ಇದಕ್ಕೆಲ್ಲ ನಾವು ಮಾಡ್ತೀವಿ ಅಂತ ನಮ್ಗೆ ಇದು ಬೆಳಿಬೇಕು ಅಂತ ನೀವು ಬೆಳಿಬೇಕು ಆಯುರ್ವೇದಿಕ ಬೆಳಿಬೇಕು. ಯಾಕಂದರೆ ಈ ಕ್ವಶನ್ನು ನಾವು ತಿನ್ನುವಂಥ ಆಹಾರದೊಳಗನ್ನ ಐಜನ್ ಮಾಡಬೇಕು. ಈಗ ನಾವು ಭಾಳ ಕುಡಿ ಹಾಕೋದು ಗುಡಿ ಹಾಕಿದ್ರೆ ಅದರಿಂದ ಏನಾಗ್ತದೆ, ಈಗ ಬರ್ತಕ್ಕಂಥ ಕ್ಯಾನ್ಸರ್ ಉತ್ಪತ್ತಿ ಆಗುತ್ತೆ. ಅದ್ರ ಸಲುವಾಗಿ ಸ್ವಲ್ಪ ಹೆಚ್ಚಿನ ಆಯುರ್ವೇದಿಕ ಹೀಗೆ ನಮ್ಮ ಮೊದಲನೆಯ ದಿನ ಮುಕ್ತಾಯವಾಯಿತು. ಎರಡನೆಯ ದಿನ ನಾವು ಮಕ್ಕಳಿಗೆ ಆಯುರ್ವೇದದ ಬಗ್ಗೆ ಅರಿವು ಮೂಡಿಸಲು ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ಹೊರಟೆವು. ಶಾಲಾ ಸಿಬ್ಬಂದಿ ನಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸಿದರು. ಆಶ್ರಯದಲ್ಲಿ ಇಂದು ನಮ್ಮ ಶಾಲೆಗೆ ಅವರು ಆಗಮಿಸಿದ್ದಾರೆ. ಒಂದು ವಿದ್ಯಾರ್ಥಿನಿಯರೇ, ಭಾವಿ ಡಾಕ್ಟರ್ಗಳು ಅವರು ನೀವು ಮುಂದೆ ಡಾಕ್ಟರ್ ಕಲಿಬೇಕಾದಾಗ ಈ ರೀತಿಯಾಗಿ ನಿಮಗೂ ಏನಿರ್ತದೆ, ಹೆಂಗೆ ಮೇಡಮ್ ಪಾಠ ಕೊಡ್ಲಿಕ್ಕೆ ಬಂದಿದ್ದಾರೆ, ಹಂಗೆ ಅವರು ಪೈಲಟ್ ಟೀಚಿಂಗ್ ಅಂತ ಇರ್ತದೆ, ಅದಕ್ಕಾಗಿ ಬಂದಿದ್ದಾರೆ. ಅದು ಕ್ವಿಜ್ ಕಾಂಪಿಟೇಷನ್ ಇರ್ಬೋದು, ಪ್ರಬಂಧ ಸ್ಪರ್ಧೆ ಇರ್ಬೋದು, ಅಥವಾ ಓರಲ್ ಕ್ವಶನ್ ಕೇಳೋದ್ರ ಮೂಲಕ ನೀವು ಎಷ್ಟು ಮಟ್ಟಿಗೆ ತಿಳ್ಕೊಂಡ್ರಿ ಅನ್ನೋದನ್ನು ಏನು ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಅದಕ್ಕೆ ಆ ಟೆಸ್ಟ್ ಧನ್ವಂತರಿಯನ್ನು ನೆನೆಯುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆವು. ಮೊದಲಿಗೆ ನಾವು ಆಯುರ್ವೇದದ ಪರಿಚಯ ಹಾಗೂ ಸ್ವಸ್ಥ ವೃತ್ತದ ಬಗ್ಗೆ ತಿಳಿಸಿದೆವು. ಕ್ರಮವಾಗಿ ಹೇಳ್ಕೊಂಡು ಬಂದಿದ್ದಾರೆ. ದಿನಚರ್ಯ ರುಚಿಚರ್ಯ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇನ್ನೊಂದು ಸ್ವಸ್ಥ ಪುರುಷ ಒಂದೇ ಸತಿಗೆ ಡಾಕ್ಟರ್ ತೋರಿಸ್ಕೊಂಡಿದ್ದಾರೆ. ಮನೇಲಿ ಏನಾದ್ರು ಮಾಡ್ಕೊಂಡ್ಬಿಟ್ಟು ಇವೆಲ್ಲ ಆಯುರ್ವೇದದಲ್ಲಿ ಹಿಂಗೆ ಆಗ್ತಿರ್ತಾರೆ. ಅಂದ್ರೆ ಅವ್ರು
ದಿನಚರ್ಯದಲ್ಲಿ ಬರುವ ದಂತಧಾವನ, ಕವಲ, ಗಂಡೂಷ ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಸಿದೆವು. ಮಕ್ಕಳಿಂದ ನಾವು ದಂತಧಾವನ, ಕವಲ, ಗಂಡೂಷ, ಅಂಜನ ವಿಧಿಗಳನ್ನು ಪ್ರಾಯೋಗಿಕವಾಗಿ ಮಾಡಿಸಿದೆವು. ಮಕ್ಕಳು ಬಹಳ ಉತ್ಸಾಹದಿಂದ ಭಾಗವಹಿಸಿದರು. ನಂತರ ಮಕ್ಕಳಿಗೆ ಋತುಚರ್ಯ ಹಾಗೂ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟರು. ಎಲ್ಲ ಗಿಡಗಳೇನಾಗ್ತವೆ ಚಿಗುರೊಡೆಗೆ ನಾವು ಇಂಗ್ಲೀಷ್ನಾಗ ಏನಂತ ಕರಿತೀವಿ ಸ್ಪ್ರಿಂಗ್ ಸೀಸನ್. ದೋಷವನ್ನ ಹೊರಗೆ ಹಾಕೋದು ನಾವೇನು ಮಾಡ್ತೀವಿ ಗಮನ ನಾನು ಮತ್ತೆ ಗಮನ ಅನ್ನೋದು ವಸಂತ ಋತುವಿನಲ್ಲಿ ಏನ್ ಮಾಡಬಾರ್ದು, ಗುರು ಸ್ನಿಗ್ಧ ಮಧುರ ಆಹಾರ ರಸವನ್ನು ನಾವೇನ್ ಮಾಡೋದು ಸೇವನೆ ಮಾಡ್ತೀವಿ. ಯಾಕಪ್ಪ ಗುರು ಸ್ನಿಗ್ಧ ಆಹಾರ ಸೇವನೆ ಮಾಡ್ತೀವಿ? ಬದಲಾವಣೆಗಳಾಗುತ್ತೆ. ಅವಾಗ ಮತ್ತೆ ನಮ್ಗೆ ಏನ್ ಬರುತ್ತೆ, ರೋಗಗಳು ಬರ್ತಾವೆ. ಇವಾಗ ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ ನಾವು. ದಿನಾಲು ಮಳೆ ನೋಡಿ ತಂಪಿರುತ್ತೆ ನೋಡಿ ಸಡನ್ ಆಗಿ ನೋಡಿ ಮುಂಚೆನೆ ಒಂದು 8 ದಿನ ಮುಂಚೆ ಹೋಗಿ ಸ್ಟಾರ್ಟ್. ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಋತುಮತಿಚರ್ಯ ಹಾಗೂ ಮೆನ್ಸ್ಟ್ರುಯಲ್ ಹೈಜೀನ್ ಬಗ್ಗೆ ವಿಡಿಯೋ ಮೂಲಕ ವಿವರವಾಗಿ ತಿಳಿಸಿದೆವು. ಮೇನ್ ಕಾರಣ ಸ್ಟ್ರೆಸ್. ನಿಮ್ಮ ಮನೆ ಒತ್ತಡ ಎಲ್ಲರಿಗೂ ಇರುತ್ತೆ. ನಿಮ್ಗೆ ಈಗ ಸ್ವಲ್ಪ ಗೊತ್ತಾಗುತ್ತೆ ಮನೆಯಲ್ಲಿ ಏನಿರುತ್ತೆ ಹಾಗಾಗಿ ಎಲ್ಲರಿಗೂ ಸಿಸೇರಿಯನ್. ಏನಾಗುತ್ತೆ ಸಿಸೇರಿಯನ್ ಆಗುತ್ತೆ ನಿಮ್ಮ ಮಗಳಿಗೆ. ಈಗ ಕಾಲೇಜಿಂದ ಬಂದಿರುವ ಸ್ಟೂಡೆಂಟ್ಸ್ ಎಲ್ಲ ನಮಗೆ ಮಂತ್ಲಿ ಮೀಟಿಂಗ್ ಹೇಗಾಗುತ್ತೆ ಅಂತ ಹೇಳಿದ್ರು. ಇದೆಲ್ಲ ನಮ್ಮ ಗರ್ಲ್ಸಲ್ಲಿ ಕಾಮನ್ ಆಗಿರೋದು. ನಮ್ಗೆ ಇದು ಬೇಕಾಗಿರೋದು ಮಂತ್ಲಿ ನಾವು ಹೆಂಗೆ ಇದು ಮಾಡ್ಕೊಬೇಕು ಅಂತ ಇಂಪಾರ್ಟೆಂಟ್ ಇರೋದನ್ನ ಹೇಳಿ ತಂಡದವರು ನಮ್ಮ ಶಾಲೆಗೆ ಬಂದು ಉತ್ತಮವಾಗಿ ಒಂದು ಹೆಣ್ಣು ಮಕ್ಕಳಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಯಾವ ರೀತಿ ನಾವು ಇರಬೇಕು ಅಥವಾ ಯಾವ ರೀತಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕಂತೇಳಿ ಬಹಳ ವಿಸ್ತಾರವಾಗಿ ಎಲ್ಲ ವೈದ್ಯಾಧಿಕಾರಿಗಳ ತಂಡದವರು ಬಹಳ ಚೆನ್ನಾಗಿ ಹೇಳಿದರು. ಅದೇ ರೀತಿಯಾಗಿ ಈ ವಿದ್ಯಾರ್ಥಿಗಳು ನಾವು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡಬಾರ್ದು, ಅದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೇಕಂತ ಹೇಳ್ತೀನಿ. ಈ ಒಂದು ಉಪನ್ಯಾಸ ಕಾರ್ಯಕ್ರಮ ಕೊಟ್ಟಂತಹ ಈ ಎಲ್ಲ ವೈದ್ಯಾಧಿಕಾರಿಗಳನ್ನ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮ್ಗೆ ಹೇಳ್ತಾರಲ್ಲ ಆಯುರ್ವೇದದಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಔಷಧಿಗಳನ್ನ ಮನೆಯಲ್ಲೇ ತಯಾರಿಸಬಹುದು ಅಂತ. ಅದರಲ್ಲಿ ಇದು ಒಂದು ಲೈನ್ ಮೇಕ್ ಯುವರ್ ಸಮ್ಮರ್ ಮೋರ್ ಕೋಲ್ಡ್ ವಿತ್ ಚಿಂಚಾಪಾನ. ಮಕ್ಕಳಲ್ಲಿ ಉತ್ಸಾಹ ಹೆಚ್ಚಿಸಲು ಪಂಚವಿಧ ಕಷಾಯ ಕಲ್ಪನದಲ್ಲಿ ಒಂದಾದ ಚಿಂಚಾಪಾನಕದ ಬಗ್ಗೆ ವಿವರಿಸಿ ಅವರಿಂದಲೇ ಕಷಾಯ ಮಾಡಿಸಿದೆವು.
ತಯಾರಿಸಿದ ಚಿಂಚಾಪಾನಕವನ್ನು ಎಲ್ಲರೂ ಸವಿಯಲು ವಿತರಿಸಿದೆವು. ಊಟದ ವ್ಯವಸ್ಥೆಯನ್ನು ಶಾಲೆಯಲ್ಲೇ ಏರ್ಪಡಿಸಿದರು. ದಿನದ ಕೊನೆಯಲ್ಲಿ ನಾವು 3 ತಂಡಗಳಾಗಿ ಸರ್ವೆಯನ್ನು ಮಾಡಿದೆವು. ಮೂರನೆಯ ದಿನವನ್ನು ನಾವು ಬೆಳಗಿನ ಜಾವ ಯೋಗಾಭ್ಯಾಸದ ಮುಖಾಂತರ ಪ್ರಾರಂಭಿಸಿದೆವು. ಪ್ರಾಣಾಯಾಮ ಮತ್ತು ಇತರೆ ಆಸನಗಳನ್ನು ಮಾಡಿಸಿದೆವು. ನಿಧಾನವಾದ ಉಸಿರಾಟದಿಂದ ಮನಸ್ಸನ್ನ ನಮ್ಮ ಸ್ನಾಯುಗಳು ಸಹಿತ ಇರ್ತಾವಲ್ಲ ಅದ್ರ ಮೇಲೆ ಕೇಂದ್ರೀಕರಿಸಿ. ಎಡಗಡೆ ಮೂಗನ್ನು ಲಾಕ್ ಮಾಡ್ಕೊಂಡು ಬಲಗಡೆ ಓಪನ್ ಮಾಡ್ಕೊಳ್ಳೋಣ. ಬಲಗಡೆ ಉಸಿರಾಟ, ರಿಲ್ಯಾಕ್ಸ್, ವಿಶ್ರಾಂತಿ. ಸಂತರಿಗೆ, ಸಕಲ ಯೋಗ ಬಂಧುಗಳಿಗೆ, ರೈತ ಬಾಂಧವರಿಗೂ ಕಾಡಲಿರೋ ಜೀವಿಗಳ ಕಾವಲಿದ್ದೇವೆನ್ನೆ. ಲೇ 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 ಯೋಗಾಭ್ಯಾಸ ಮುಗಿದ ನಂತರ ವಿದ್ಯಾರ್ಥಿಗಳ ಜೊತೆ ಊರಿನಲ್ಲಿ ಆಯುರ್ವೇದ ಘೋಷಣೆಗಳನ್ನು ಕೂಗುತ್ತಾ ಜಾಥಾ ಹೊರಟವು. ಜೈ ಜೈ ಚರಕ, ಆಯುರ್ವೇದವೇ ಸತ್ಯ, ಆಯುರ್ವೇದವೇ ನಿತ್ಯ.
ಪ್ಯಾಂಪ್ಲೆಟ್ಗಳನ್ನು ಹಂಚುವುದರ ಮೂಲಕ ಜನರಿಗೆ ನಮ್ಮ ಕ್ಯಾಂಪ್ ಬಗ್ಗೆ ಪ್ರಚಾರ ಮಾಡಿದೆವು. ಆಯುರ್ವೇದ ಇತಿಹಾಸ, ಸಮುದ್ರ ಮಂಥನ ಹಾಗೂ ಧನ್ವಂತರಿ ಜನನ ಕಥೆಯನ್ನು ವಿಡಿಯೋ ಮೂಲಕ ಮಕ್ಕಳಿಗೆ ತಿಳಿಸಿದೆವು. ಹಾಲಾಹಲದ ನಂತರ ಕಾಮಧೇನು ಹಸು ಬರುತ್ತೆ, ಅದನ್ನ ಋಷಿಗಳಿಟ್ಕೋತಾರೆ, ಅಮೃತದ ಘಟ್ಟವನ್ನ ತಗೊಂಡು ಪ್ರಕಟರಾಗ್ತಾರೆ. ಸಮುದ್ರ ಮಂಥನದಿಂದ ಅಮೃತ ಹೊರಬಂದಿದೆ. ನಾನು ಈ ಕ್ಷಣಕ್ಕಾಗಿ ಕಾಯುತ್ತಿದ್ದೆ. ಈ ಅಮೃತ ನಮ್ಮನ್ನ ಚಿರಂಜೀವಿಯನ್ನಾಗಿ ಮಾಡುತ್ತೆ. ಇದರ ಮೇಲೆ ಸಂಪೂರ್ಣ ಹಕ್ಕು ನಮ್ಮದು, ಕೇವಲ ನಮ್ಮದು. ದೂರ್ವಾಸ ಮುನಿಗಳ ಶಾಪದ ಕಾರಣ ಅವನು ಶಕ್ತಿಹೀನನಾಗಿದ್ದ. ನೀವು ವಿಷಯ ಸಮಸ್ಯೆಯಿಂದ ಚಿಂತೆಗೊಳಗಾಗಿದ್ದೀರಾ? ಹೌದು ಭಗವಂತ, ಈ ಕಾಲು ಕೊಟ್ಟ ವಿಷಯವನ್ನ ಯಾರು ಸೇವಿಸುತ್ತಾರೆ? ವಿಘ್ನನಾಶಕ ಸಂಕಟ ಮೋಚನ ಪರಮಶಿವ ಅವತಾರವಾಗಿದೆ. ಇವಾಗ ನೀವು ಇನ್ನೊಂದು ಅವತಾರವನ್ನು ಧರಿಸಬೇಕಾಗುತ್ತೆ. ಆವಾಗಲೇ ಸಮುದ್ರ ಮಂಥನ ಸಂಪೂರ್ಣವಾಗೋದು. ನಾರಾಯಣನ ಈ ಅವತಾರಕ್ಕೆ ಪ್ರಣಾಮ ಮಾಡ್ತಾರೆ. ಹೇ ಸುಂದರಿ, ನೀನು ಯಾರು ಮತ್ತೆ ಇಲ್ಲಿ ಹೇಗೆ ಬಂದೆ? ನನ್ನ ಹೆಸರು ಮೋಹಿನಿ ಅಂತ. ಬೇರೆ ಬೇರೆ ಮಾಡಿ ಅಮೃತ ಕುಡಿಸೋದಕ್ಕೆ ಉಪಾಯ ಹುಡುಕ್ತಾಳೆ. ಮೋಹಿನಿ ತನ್ನ ಮಾಯೆಯಿಂದ ಜೀವಂತವಾಗಿದ್ದ. ಅವನ ತಲೆ ರಾಹು ಹಾಗೂ ಶರೀರ ಕೇತು ಆಗಿ ಪ್ರಸಿದ್ಧವಾಗತ್ತೆ. ಆಗಿಂದ ಈ ರಾಹು ಕೇತು ಸೂರ್ಯ ಹಾಗೂ ಚಂದ್ರರಿಗೆ ಶತ್ರು ಆಗ್ತಾರೆ ಮತ್ತವರಿಗೆ ಗ್ರಹಣ ತುಂಬುವುದು. ಶಕ್ತಿಯನ್ನ ನೀಡಿದ್ದೀರಾ ದೇವತೆಗಳೇ. ನೀವು ಅಮೃತ ಕುಡಿದ ನಂತರ ಇವಾಗ ಶಕ್ತಿಶಾಲಿಯಾಗಿದ್ದೀರಾ. शास्त्रों में वर्णित कथाओं के अनुसार समुद्र मंथन के दौरान कार्तिक कृष्ण त्रयोदशी के दिन भगवान धन्वंतरी अपने हाथों में अमृत कलश लेकर प्रकट हुए. ನಂತರ ಆಯುರ್ವೇದ ಅವತರಣ ಮತ್ತು ಚರಕ ಜಯಂತಿಯ ಮಹತ್ವವನ್ನು ಮಕ್ಕಳಿಗೆ ಹೇಳಿಕೊಟ್ಟರು. ಎಲ್ಲ ಜನರಿಗೆ ಆಯುರ್ವೇದ ಬಗ್ಗೆ ಅರಿವು ಮತ್ತು ಆಚಾರ್ಯ ಚರಕ ಅವರ ಕೊಡುಗೆಗಳು ಏನು ಅರಿವು ಮೂಡಿಸಕ್ಕೆ ಇದೊಂದು ಕಾರ್ಯಕ್ರಮವನ್ನು ಆಯುರ್ಗ್ರಾಮ ಅಂತ ಸ್ವತಃ ಹೇಳಿದಲ್ಲ. ಚರಕ ಅಂದ್ರೆ ಇವ್ರ ಕೊಡುಗೆ ಏನಂದ್ರೆ ಆಯುರ್ವೇದಕ್ಕೆ ಚರಕ ಸಮಿತಿ ಕೊಡ್ತಾರೆ. ಈ ಚರಕ ಸಮಿತಿ ಒಳಗೆ ನಮ್ಮ ಆರೋಗ್ಯ ಕಾಪಾಡಬೇಕು, ನಮ್ಮ ಆರೋಗ್ಯದಿಂದ ಪ್ರಯತ್ನ ಮಾಡ್ಕೊಂಡು ಎಲ್ಲ ಇವರು ಹೆಚ್ಚಿನ ಎಲ್ಲರಿಗೂ ಮೋಸ್ಟ್ಲಿ ಅವೇರ್ನೆಸ್ ಆದ ಹೇಳಿ ಚರಕ ಜಯಂತಿಯನ್ನು ನಾಗರ ಪಂಚಮಿ ದಿವಸವನ್ನು ಮಾಡ್ತಾರೆ. ಅದಕ್ಕೆ ನಾವು ನಿಮ್ಗೆ ಬಂದಿರೋದೇ ಉದ್ದೇಶ ಏನಂದ್ರೆ ಚರಕ ಅಂದ್ರೆ ಯಾರು, ಚರಕದ ಕೊಡುಗೆಗಳು ಏನು ಅವನ್ನೆಲ್ಲ ನಿಮಗೆ ಮೂಡಿಸಕ್ಕೆ ತಿಳುವಳಿಕೆ ಮೂಡಿಸಕ್ಕೆ ನಾವು ಬಂದಿರೋದು. ನೀವೆಲ್ಲರೂ ಈ ಮೇಲಿಂದ ಚರಕ ಜಯಂತಿ ಮಾಡ್ತೀರಾ? ಚರಕ ಯಾರು ಗೊತ್ತಾಯ್ತಾ? ನಾವು ಕೊಡುಗೆ ಏನಂತ ಗೊತ್ತಾಯ್ತು. ದಿನದ ಕೊನೆಯಲ್ಲಿ ಮಕ್ಕಳಿಗೆ ಚಾಕ್ಲೇಟ್ ಹಂಚಿದೆವು. ಈ ದಿನವನ್ನು ನಾವು ದೇವರ ಆಶೀರ್ವಾದವನ್ನು ಪಡೆಯುವುದರ ಮೂಲಕ ಪ್ರಾರಂಭಿಸಿದೆವು. ನಂತರ ನಾವು ಊರಿನ ಸಾಂಸ್ಕೃತಿಕ ಭವನದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮವನ್ನು ಶುರು ಮಾಡಿದೆವು. ನಾವೆಲ್ಲರೂ ಉತ್ಸಾಹದಿಂದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೆವು. ಕಾರ್ಯಕ್ರಮವನ್ನು ಮುಗಿಸಿ ಅದೇ ಸ್ಥಳದಲ್ಲಿ ಸಸಿಯನ್ನು ನೆಟ್ಟೆವು. ಮಳೆ ಬಂದ ಕಾರಣ ಇಂದಿನ ಕಾರ್ಯಗಳನ್ನು ಮುಂದೂಡಲಾಯಿತು. ಎರಡು ದಿನಗಳ ನಂತರ ನಾವು ನೆಟ್ಟಿದ್ದ ಸಸಿಗೆ ನೀರು ಹಾಕಿದೆವು ಮತ್ತು ಸ್ಥಳೀಯ ಮಕ್ಕಳಿಗೆ ಸಸಿಯನ್ನು ಬೆಳೆಯುವ ಜವಾಬ್ದಾರಿಯನ್ನು ನೀಡಿದೆವು.
ನಾಗರಿಕರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೆವು. ಜಿಲ್ಲಾ ಆಯುಷ್ ಅಧಿಕಾರಿಯಾದ ಡಾಕ್ಟರ್ MS ಉಪ್ಪಿನ್ ಸರ್ ಅವರು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿದರು. ಜನಕ ಜಯಂತಿಯ ಪ್ರಯುಕ್ತ ಅಪ್ತಾಸ್ ವೇದಿಕೆ ಮೇಲೆ ಆಸೀನರಾದ ಎಲ್ಲಾ ಗಣ್ಯರು ಕಾರ್ಯಕ್ರಮದ ಬಗ್ಗೆ ಜನರಿಗೆ ಮನಮುಟ್ಟುವಂತೆ ಮಾತನಾಡಿದರು. ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಆಹಾರ ಇರಬೇಕು, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಯಾವ ರೀತಿ ಆಹಾರ ಇರಬೇಕು, ಹೀಗೆ ನಮ್ಮ ಹಿರಿಯರೆಲ್ಲ ಮಾಡಿಟ್ಟಿದ್ದೇವೆ. ನಾವೇನು ಹೊಸದಾಗಿ ಕಲಿಬೇಕಾಗಿಲ್ಲ ಅಥವಾ ಏನು ಮಾಡಬೇಕಾಗಿಲ್ಲ. ನಮ್ಮ ಎಷ್ಟು ದಿವಸ ಬಂದ್ರಿ? ಮತ್ತೆ ಔಷಧಿ ಅವ್ರು ಇಲ್ಲೇ ಅಡ್ಮಿಟ್ ಆಗಲಿ. ಇಲ್ಲಿ ನಾವು ನಮ್ಮ ಊರಾಗ ಆಯುರ್ವೇದ ಆಸ್ಪತ್ರೆ ಇದೆ, ಅಲ್ಲಿ ಹೋಗ್ತೀವಿ. ಇಲ್ಲಿ ಬಾಜು ಕಾರ್ಯಕ್ರಮ ಸಂಬಂಧಿಸಿದ ನಮ್ಮ ತಂಡದ ಪ್ರತಿಯೊಬ್ಬರು ಶಿಬಿರದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು. ಶಿಬಿರದಲ್ಲಿ BP ಹಾಗೂ ಶುಗರ್ ತಪಾಸಣೆಯನ್ನು ಮಾಡಲಾಯಿತು. ನಂತರ ವೈದ್ಯರು ರೋಗಿಗಳಿಗೆ ಆರೋಗ್ಯದ ಸಲಹೆಗಳನ್ನು ನೀಡಿದರು. ಜನರಿಗೆ ಉಚಿತ ಔಷಧಿಗಳನ್ನು ವಿತರಿಸಲಾಯಿತು. ಕೊನೆಯದಾಗಿ ವೈದ್ಯಾಧಿಕಾರಿಗಳು ನಮಗೆ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು. ಇಂದು ನಾವು ಗಂಡು ಮಕ್ಕಳ ಶಾಲೆಯಲ್ಲಿ ಆಹಾರ ಮತ್ತು ನಿದ್ರಾ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿಕೊಟ್ಟೆವು. ಅದು ಏನು ಮಾಡಿ ಅಡುಗೆ ಮಾಡ್ತಿಲ್ಲ, ಅದು ಸತ್ವವನ್ನು ಗುರುತಾಹಾರ ಅಂದ್ರೆ ಏನು, ನಾವು ಎರಡು ಪದಾರ್ಥಗಳನ್ನು ಸೇರಿ ತಿಂದಾಗ ಅದರಿಂದ ಆಗುವ ಪರಿಣಾಮಗಳೇ ಗುರುತಾಹಾರ. ಏಕೆಂದರೆ ಆಯುರ್ವೇದ ಪ್ರಕಾರ ಸ್ವಭಾವವಿರುವ ಆಹಾರ ಪದಾರ್ಥಗಳನ್ನು ಪರಸ್ಪರ ಮತ್ತೆ ಸಿಹಿ ಅಡಿಗೆ ಮಾಡಿದ್ರೆ ಅದರ ಜೊತೆ ಮುಲಂಗಿ ಮೆಂತ್ಯ ಸೊಪ್ಪು ಸೇವಿಸಬಾರದು. ಹಾಲಿನ ಜೊತೆ ಉಪ್ಪನ್ನು ಸೇವಿಸಬಾರದು. ಬಿಸಿ ಅಡಿಗೆ ಮತ್ತು ಹಿಂಡಿ ಮಾಡಿ ಕುಡಿದ್ರಿಂದ ಒಮ್ಮೆ ಸೇವಿಸಬಾರದು. ಇದರಿಂದ ಏನಾಗುತ್ತಂದ್ರೆ ಹೆಚ್ಚು ರಕ್ತದೊತ್ತಡ, ಉರವ್ಯಾಧಿ, ಚರ್ಮವ್ಯಾಧಿ ಹಾಗೆ ಅನೇಕ ಏನು ನಮ್ಮ ಆಯುರ್ವೇದದ 15 ಗುಣಗಳಿವೆ. ಹಾಗೆ ನೀವು ಆರೋಗ್ಯಕ್ಕೆ ಏನು ಔಷಧ ಮಕ್ಕಳು ಈ ವಿಷಯದ ಕುರಿತು ಸಂಪೂರ್ಣವಾಗಿ ತಿಳಿದುಕೊಂಡರು. ನೀವು ಮಲಗೋಕ್ಕೂ ನೀವು ಫೋನ್ ನೋಡ್ತಿದ್ರಿ ಅಂದ್ರೆ ಮಲಗೋಕ್ಕೂ ಅರ್ಧ ತಾಸು ಮುಂಚೆ ಇಟ್ಕೊಂಡಿರ್ಬೇಕು. ಇಲ್ಲ ನೀವು ಆಗ ಫೋನ್ ನೋಡಿ ಆಗ ಮಲ್ಕೊಂಡ್ರೆ ಓದಕ್ ಹೋಗ್ಬೇಕು. ನೀವು ಈಗ ಎಲ್ಲಾ ಕಡೆ ಫೋನ್ ಇರ್ತಾವ, ಫೋನ್ ನೋಡ್ಕೊಂಡ್ರೆ ರಾತ್ರಿ 12 ಮಲ್ಕೋರಿ ಯಾರ. ಕೊನೆಯದಾಗಿ ಶಾಲಾ ಸಿಬ್ಬಂದಿ ನಮ್ಮ ತಂಡದ ಬಗ್ಗೆ ಅವರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು.
ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಎದಕ್ಕೆ ಬಂದ್ರೆ ನಮ್ಮ ಸ್ಕೂಲ್ ಹಾಕೊಂಡು ನಮ್ಮ ಪ್ರಧಾನಮಂತ್ರಿ ಗುರುಮಾಚಾರ್ಯ ಕೇಳಿದಾಗ ಹೋಗಿ ಸರ್ ಒಂದು 6 ಕ್ಲಾಸ್ ಆಮೇಲೆ ಇಲ್ಲಿ ಬಂದ ಟೀಚರ್ಸ್ ಭಾಳ ಸಪೋರ್ಟಿವ್ ಅದಾರ ಅಂತೇಳಿ ಹಾಗಾಗಿ ಈ ಸ್ಕೂಲವರು ಮೊನ್ನೆ ಜಾತಕ ಬಂದ ಮಕ್ಕಳಿಗೆ ಇದರ ಪ್ರಯುಕ್ತ ಪಂಚಕರ್ಮ ಹಾಗೂ ಮನೆ ಮದ್ದು ಕಾರ್ಯಕ್ರಮವನ್ನು ಶ್ರೀ ಹನುಮಂತೇವ್ರ ಗುಡಿಯಲ್ಲಿ ಜರುಗುತ್ತಿದೆ. ಆದ ಕಾರಣ ಎಲ್ಲ ಕೋಟುಮುಂಚಿ ಗ್ರಾಮದ ಗುರು ಹಿರಿಯರು ಇಲ್ಲಿ ಬಂದು ಸೇರಬೇಕೆಂದು ನಮಸ್ಕಾರವನ್ನು ತಿಳಿಸುತ್ತಾ ನಾವು ಇವತ್ತು ಇಲ್ಲಿ ಎದಕ್ಕೆ ಬಂದಿದ್ವಿ ಅಂದ್ರೆ ನಾವು ರಾಜೀವ್ ಗಾಂಧಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ರೋಡಿಂದ ಅಪ್ತಾಜ್ ಆಯುರ್ವೇದ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ. ಇಂಥದ್ದೆಲ್ಲ ಪ್ರತಿದಿನ ಮಕ್ಕಳು ಸ್ವಲ್ಪ ಹಾಡ್ಕೊಳ್ಬೇಕಂತ ಹೇಳ್ತೀವಿ. ಮತ್ತೆ ಈಗ ಹೆಣ್ಮಕ್ಳಿಗೆ ಮತ್ತೆ ನಿಮ್ಗೆ ಜ್ವರ ಅದು ಬಂದ ತಕ್ಷಣ ರಾತ್ರಿ ತಣ್ಣೀರು ಪಟ್ಟಿ ಹಾಕೋದು ಇವೆಲ್ಲ ನಮ್ಗೆ ಆಯುರ್ವೇದಿಕಲ್ಲಿ ನಮ್ಮ ಆಚಾರ್ಯರು ಹೇಳಿರೋವೆ. ಅಂದ್ರೆ ನಮ್ದೆಲ್ಲ ನಮ್ಮ ಮೆಡಿಸಿನ್ ಹಳಿ ಕಾಲದಿಂದ ಪ್ರಾಚೀನ ಕಾಲದಿಂದಲೂ ಬಂದಿರೋದು. ಈಗಿನ ಜನ ಅದನ್ನ ಕೆಳಗಡೆ ಕೆಳಗಡೆ ತಗೊಂಡು ಭಾಳ ಹಳೆಯಿಂದ ಇರೋದು ತುಂಬಾನೇ ಗುಣಮಟ್ಟವಾಗಿರೋದು. ತೈಲವನ್ನು ಸ್ನೇಹ ಅಂತ ಹೇಳ್ತೀವಿ. ಸ್ನೇಹದ ಮಾಡೋದೇ ಒಂದು ಪ್ರೊಸೀಜರ್. ಅದು ಪೂರ್ವಕರ್ಮ ಅಂತ ಹೇಳ್ತೀವಿ. ಪೂರ್ವಕರ್ಮ ಎಲ್ಲಿ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಇಡೀ ನಮ್ಮ ದೇಹದಲ್ಲಿ 3 ದೋಷ ಇರ್ತದೆ. ಯಾವ ಆಯುರ್ವೇದ ಪ್ರಕಾರ ಅಂದ್ರೆ ವಾತ ಪಿತ್ತ ಕಫ. ಹೌದಾ? ನಮ್ದು ಆಗಲಿ ಧನ್ವಂತರಿಗಾಗಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದಲ್ಲ ಇಲ್ಲಿ ಆಯುರ್ವೇದ ಇಲ್ಲ ಆಯುಷ್ ಅಲ್ಲಿ ಸಿಗುತ್ತೆ. ಮತ್ತೆ ವಾಪಸ್ ಹಿಂಗೆ ತಗೋಬಾರ್ದು. ಮತ್ತೆ ನೋವು ಕಮ್ಮಿ ಆಗುತ್ತೆ. ಒಂದೇ ಒಂದು ಜಾಯಿಂಟ್ಸ್ನಾಗ ಹಿಂಗೆ ಮಾಡಬೇಕು. ವೃತ್ತಾಕಾರದಾಗ ಮಾಡಬೇಕು. ಆಮೇಲೆ ನಮ್ಗೆ ಹಿಂಗೆ ಕಸ ನಿಂತ್ಬಾರ್ದು. ಒಂದು ಮೆಲ್ಲವಾಗಿ ಇಡೋಣ ಒಂದು ಪ್ರೊಸೀಜರ್ ಮಾಡಬೇಕು. ಏನಂದರೆ ಮೇಲೆಯಿಂದ ಹಿಂಗೆ ನಾವು ಈಗ ಪೇಷಂಟಿಗೆ ಎಷ್ಟು ಸ್ವಲ್ಪ ಪ್ರೆಷರ್ ಹಾಕಬೇಕು. ಅವ್ರಿಗೆ ಮತ್ತೆ ತೀರಾ ಭಾಳ ಫೋರ್ಸ್ ಹಾಕಿದ್ರೆ ನಾವು ವಾಲ್ಕ ಸ್ವೇದನ ಅಂತ ಈ ಥರ ಬಟ್ಟೆ ಕೊಡ್ತೀವಿ. ಕಾಟನ್ ಬಟ್ಟೆ ಗೋದರ ಬರುತ್ತೆ. ಅದ್ರಾಗ ಉಸುಕು ಮಾಡೋದು. ಉಸುಕಲ್ಲಿ ಈ ಥರ ಎಣ್ಣೆಗೊಳಗೆ ಕಾಲವನ್ನು ಇದು ಕಟ್ಟಬೇಕು. ಕಟ್ಟಿ ಬಿಸಿ ಮಾಡಬೇಕು. ಅಲ್ಲಿ ರೌಂಡ್ ಮಾಡೋದು. ಇದಕ್ಕೆ ವಾಲ್ಕ ಸ್ವೇದನ ಅಂತ. ವಾಲ್ಕ ಅಂದ್ರೆ ಉಸುಕು ಹಾಕಿ. ಇಲ್ಲ ಅಂದ್ರೆ ಜಂಬೀರ ಪಿಂಡ ಸ್ವೇದನ ಅಂತ ಬರ್ತದೆ. ಜಂಬೀರ ಅಂದ್ರೆ ಮತ್ತು ಬೆಳ್ಳುಳ್ಳಿ ನಿಂಬೆನ ಕಟ್ ಮಾಡೋದು. ಪೀಸ್ ಆಗಿ ಕಟ್ ಮಾಡಿ ಆಮೇಲೆ ಬೆಳ್ಳುಳ್ಳಿ ಸುಳಿದ ತೆಗೆದುಬಿಟ್ಟು ಎಣ್ಣೆ ಹಾಕಿ ಫಸ್ಟ್ ನಿಂಬೆ ಹಣ್ಣು ಹಾಕಿ ಅದನ್ನ ಹುಟ್ಟು ಆಮೇಲೆ ಲಸೂನ್ ಅದು ನಮ್ಮ ಪ್ರೊಸೀಜರ್ ಇದೆ. ಮೆತ್ತಗೆ ಭಾಳ ಬೆಳ್ಳಗಾಗಬೇಕು, ಚೊಂಕ ಆಗ್ಬೇಕು. ಅವು ಚೂರ್ಣ ಸಿಗ್ತಾವೆ ನಮ್ಮ ಕಡೆ. ಚೂರ್ಣ ಅಂದ್ರೆ ಈಗ ಮುಲ್ತಾನ್ ಮಟ್ಟಿ ಬಗ್ಗೆ ಗೊತ್ತಿಲ್ಲರಿ. ಮುಲ್ತಾನ್ ಮಟ್ಟಿ ಪೌಡರ್ ಪುಡಿ ಅದು ಹೋಗ್ತೈತಿ. ಮತ್ತು ಬಿಸಿಲಾಗ ಅಡ್ಡಾಡ್ ಬಂದು ಟ್ಯಾನ್ ಆಗಿರ್ತಾರ ಅದು ಹೋಗ್ತೈತಿ. ಕಾರ್ಯಕ್ರಮ ಮುಗಿದ ನಂತರ ಜನರೊಂದಿಗೆ ನಾವು ಪಂಚಕರ್ಮದ ಬಗ್ಗೆ ಚರ್ಚೆ ಮಾಡಿದೆವು. ರಾತ್ರಿ ಕರೆಕ್ಟಾಗಿ ಎಲ್ಲರೂ ತಮ್ಮ ಕೆಲಸವನ್ನು ಬದಿಗಿಟ್ಟು ಇಲ್ಲಿ ಬಂದು ನಾವು ಹೇಳಿದ್ದನ್ನು ಕೇಳಿ ಮತ್ತು ಆಯುರ್ವೇದವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೀರ ಅಂತ ಹೇಳೋದಕ್ಕೆ ಮತ್ತು ಇಲ್ಲೆಲ್ಲೂ ಬಂದ ಶಾಸ್ತ್ರಗಳು ನಮ್ಮ ತಂಡದವರಿಗೆ ಹೀಗೆ ನಮ್ಮ ಇಂದಿನ ದಿನ ಮುಕ್ತಾಯವಾಯಿತು. ಈ ದಿನ ನಾವು ಶಾಲಾ ಮಕ್ಕಳಿಗೆ ಚಿತ್ರಕಲಾ, ಕ್ಲೇ ಮಾಡೆಲಿಂಗ್ ಮತ್ತು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ತುಂಬಾ ಖುಷಿಯಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿದರು.
ದರ್ಶನಂ ಆತುರಸ್ಯ ಮಕ್ಕಳಿಂದ ಆಯುರ್ವೇದದ ಕೆಲವು ಶ್ಲೋಕಗಳನ್ನು ಹೇಳಿಸಿದೆವು. ಸಮಾಪಿಷ್ಟ ಸಮಧಾತು ಮನಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಉಪಸ್ಥಿತವಿದೀಯತೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಶ್ರೀ ಗುರುಭ್ಯೋ ಆಗಮಿಸಿದ ಗಣ್ಯರಿಗೆ ಹಾಗೂ ಗ್ರಾಮದ ಸಮಸ್ತ ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರನ್ನು ನಂತರ ಮನರಂಜನೆ ಕಾರ್ಯಕ್ರಮಗಳನ್ನು ನಡೆಸಿದೆವು. ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಯಶಸ್ವಿಯಾಗಲು ಕಾರಣೀಕರ್ತರಾದವರು. ಸಂಜೆ ಮೊದಲಿಗೆ ನಾವು ಅತ್ತಾಸ್ ಆಯುರ್ವೇದ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀವಿ. ಯಾಕಂದ್ರೆ ನಮಗೆ ಅವೇರ್ನೆಸ್ ಮೂಡಿಸೋ ಪ್ರೋಗ್ರಾಮ್ ಅಂದ್ರೆ ನಮ್ಮ ಟೀಮ್ ಅಷ್ಟು ಎಲ್ಲ ಯಾವ ಮೊದಲು ಕ್ಯಾಂಪ್ ಅಷ್ಟು ಏನು ಮಾಡ್ತಿಲ್ಲ. ಆಮೇಲೆ ನಮಗೆಲ್ಲ ಟೀಮ್ ಆದ್ಮೇಲೆ ಕೋಟು ಅನ್ನೋ ಒಂದು ಈ ಸುಂದರವಾದ ಗ್ರಾಮಕ್ಕೆ ನಮಗೆ ಭೇಟಿ ನೀಡಲು ಅವಕಾಶ ಸಿಕ್ತು. ಆಮೇಲೆ ಫಸ್ಟಿಗೆ ನಾವು ನಮಗೆ ಸಹಾಯ ಮಾಡಿದ ಗ್ರಾಮಸ್ಥರಿಗೆ ನಮ್ಮ ಆಯುಷ್ ವೈದ್ಯಾಧಿಕಾರಿಗಳು ಬಹಳಷ್ಟು ನಮಗೆ ಕೋಆಪರೇಟ್ ಮಾಡಿದರು. ಇಲ್ಲಿ ಈ ಊರಿನ ಜನರು ಸಹ ನಮಗೆ ಎಲ್ಲದಕ್ಕೂ ಸಹಕರಣೆ ಮಾಡಿದ್ದಾರೆ. ಸ್ಪೆಷಲಿ ಹೇಳ್ಬೇಕಂದ್ರೆ ಅವ್ರು ಅಶೋಕನಾದ್ರು ಅವ್ರ ಮನೆ ಕರ್ಕೊಂಡು ಹೋಗಿ ಒಂದು ವಾರ ನಮಗೆ ಊಟ ಹಾಕಿ ಅವರೆಲ್ಲ ನೋಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ವರ್ಕ್ ಮಾಡ್ತಿದ್ದಂಥ ಗಣೇಶನ್ ಅವರು ನಮಗೆ ಯೋಗ ಬೆಳಿಗ್ಗೆ ಕರ್ಕೊಂಡು ಸುಮಾರು 20 ದಿವಸಗಳ ಕಾಲ ನಮ್ಮ ಗ್ರಾಮದಲ್ಲಿ ಆಯುರ್ಗ್ರಾಮ 2 ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಸರ್. ನಿಮ್ಮ ಸರ್ಕಾರ ನಮಗೆ ಬೇಕು. ಅದರೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ನಮ್ಮಲ್ಲಿ ನಮ್ಮ ಕೆಳ ದಿವಸ ಶಾಲೆಯ ಮಕ್ಕಳಿಗೆ ಋತುಚರ್ಯ ಹಾಗೂ ದಿನಚರ್ಯದ ಕುರಿತು ಇನ್ನು ಯೋಗಾಸನ ಮತ್ತು ಈ ಯೋಗದ ಬಗ್ಗೆ ಸಂಪೂರ್ಣ ಜ್ಞಾನವನ್ನು, ಹಾಗೆ ಗ್ರಾಮಸ್ಥರ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಒಳ್ಳೆಯ ಉತ್ಸಾಹದಿಂದ ಮತ್ತು ಮಹಾವಿದ್ಯ ಮಿತ್ರರು ಈ ರೀತಿ ಉತ್ಸಾಹದಿಂದ ನಮ್ಮ ಗ್ರಾಮದಲ್ಲಿ ಒಂದು ಆರೋಗ್ಯ ಮೇಳವನ್ನು ನಡೆಸಿ ಎಲ್ಲ ಜನರಿಗೆ ಆಯುರ್ವೇದ ಜ್ಞಾನ, ಆಯುರ್ವೇದ ಚಿಕಿತ್ಸೆ ಹಾಗೂ ಆಯುರ್ವೇದದ ಸಲಹೆಗಳನ್ನು ನೀಡಿದ್ದಾರೆ. ಅದೇ ರೀತಿ ಪಂಚಕರ್ಮದ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಜನರಿಗೆ ಮನಮುಟ್ಟುವ ಹಾಗೆ ಮಾಡಿದ್ದು. ಅದೇ ರೀತಿ ನಾವು ಎಲ್ಲರಿಗೂ ಅರ್ಥ ಫೌಂಡೇಶನ್ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆಯುರ್ಗ್ರಾಮ 2 ಅಂತ ಈ ಭಾವಿ ವೈದ್ಯರಿಗೆ, ನಮ್ಮ ವೈದ್ಯ ಮಿತ್ರರಿಗೆಲ್ಲ ನಾನು ಶುಭಾಶಯ ಕೊಡ್ತಾ ಆಯುರ್ಗ್ರಾಮವನ್ನು ಕ್ಯಾಂಪಿಗೆ ಅಂತ ಬಂದಿದ್ದರಿಂದ ನಮ್ಗೆ ಭಾಳ ಉಪಯೋಗ. ಆಮೇಲೆ ಆಯುರ್ವೇದದ ಬಗ್ಗೆ ಇರುವಂಥ ತತ್ವಜ್ಞಗಳು ಹೋಗ್ಯಾವ. ಆಮೇಲೆ ಅದರಿಂದ ಆಗುವಂಥ ಉಪಯೋಗಗಳು ನಮ್ಗೆ ಗೊತ್ತಾಗ್ತವೆ. ಯೋಗ ಮತ್ತು ಯೋಗದ ಬಗ್ಗೆನೂ ನಮ್ಗೆ ಭಾಳ ಚಂದ ತಿಳಿಸ್ಕೊಡ್ತಾರೆ. ಪಂಚಕರ್ಮದ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಈ ಕ್ಯಾಂಪಿಂದ ನಮ್ಗೆ ಅದರ ಬಗ್ಗೆ ಮಾಹಿತಿ ಗೊತ್ತಾಯ್ತು. ಸೊ ಹಾಗಾಗಿ ಭಾಳ ಇದಾಯಿತು. ಅದರಿಂದ ಭಾಳ ಹೆಲ್ಪ್ ಆಯ್ತು. ಇನ್ಮೇಲೆ ಆಯುರ್ವೇದನ ಅಳವಡಿಸ್ಕೊಳಕ್ಕೆ ಇದು ಮಾಡ್ತೀವಿ. ಯಾರು ಹೇಳಿ? ಆಯುರ್ಗ್ರಾಮ ಆಯುರ್ವೇದ ತಲುಪುತ್ರಿ ಎಲ್ಲ ಕಡೆ ಆಯುರ್ವೇದ ಗ್ರಾಮ.
ಕ್ಯಾಂಪಿಗೆ ಬಂದಿದ್ರು ಭಾಳ ಇದಾಗ್ತದೆ ನಮಗೂ ಅಷ್ಟು ಇದಾಯ್ತು ನೋಡ್ರಿ. ಶುಗರ್ ಚೆಕ್ ಮಾಡಿದ್ರೆ ಶುಗರ್ ಎರಡು ಚೆಕ್ ಮಾಡಿದ್ರೆ ಗುಳಿಗೆ ಕೊಟ್ರಾ ಕ್ಯಾಂಪ್ ಮಾಡಿ ಖುಷಿ ಆಯ್ತು ಚಲೋ ಆಯ್ತಾ ಯಾಕಂದ್ರೆ ಇನ್ನೇ ಮಾಡಿದ್ರೆ ಮತ್ತೆ ಇವಾಗ ಕಾಯ್ದೆ ನೋಡ್ತಾರೆ ಎಲ್ಲರಿಗೂ ಯಾಕಂದ್ರೆ ಮಾನ್ಪಟ್ಟಿಯಲ್ಲಿ ಏನಾಗ್ತಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಮತ್ತೆ ಏನಾದ್ರು ಕಾಯ್ದೆ ಪರಿಹಾರ ಮಾಡಬೇಕು ಹೌದಲ್ಲ. ಆಯುರ್ವೇದ ಬಗ್ಗೆ ನಮಗೆಲ್ಲ ಸರಿಯಾಗಿ ಮಾಹಿತಿ ಹೇಳಿಕೊಟ್ರು. ನಮ್ಗೆ ಭಾಳ ಚಲೋ ಆಯ್ತು. ಮುಂದಿನ ಜಗ್ಗು ಕುಡಿತಾವತ್ತು ಹಿಂಗಾಗಿ ನಮಗೆಲ್ಲ ಹೇಳಿಕೊಟ್ರು, ಎಲ್ಲ ತಿಳಿಸಿದ್ರು. ಕ್ಯಾಂಪ್ ಮಾಡ್ತೀವಿ. ಕ್ಯಾಂಪ್ ಮಾಡಿ ಆಯುರ್ ಗ್ರಾಮ ಅಂತ ಒಂದು ಕ್ಯಾಂಪ್ ಹಾಕಿದ್ರು. ಅವರು ನಮ್ಮ ಸ್ಕೂಲಿಗೆ ಬಂದು ಕ್ಲೇ ಮಾಡಲಿಂಗ್ ಕಾಂಪಿಟೇಷನ್ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು. ಒಂದಿನ ಅದು ಫಸ್ಟ್ ಬಂದವರಿಗೆ ಪ್ರೈಸ್ ಕೊಟ್ಟರು. ಒಂದಿನ ಈಗೆಲ್ಲ ಯೋಗ ಮಾಡ್ತಿದ್ರು. ಆಯುರ್ವೇದದ ಬಗ್ಗೆ ಹೇಳ್ಕೊಟ್ರು. ಆಯುರ್ ಗ್ರಾಮ ಇವತ್ತಿಂದ ನೀವು ಕಾಲೇಜಿಂದ ಬಂದಿದ್ರಿ. ನಮ್ಮೂರಿಗೆ 15 ಮಂದಿ ಕ್ಯಾಂಪ್ ಮಾಡಿದ್ರಿ. ನಮ್ಗೆ ಅದರಿಂದ ಗ್ರಾಮದಿಂದ ಅನುಕೂಲ ಆಗೈತಿ. ಆಮೇಲೆ ಹುಡುಗರಿಗೆ ಊರಾಗ ಎಲ್ಲರಿಗೂ ಅದರಿಂದ ಉಪಯೋಗ ತೊಗೊಂಡಿದ್ವಿ. ಅದರಿಂದ ಅನುಕೂಲ ಐತಿ. ಬಂದಿದ್ದು ಕ್ಯಾಂಪ್ ಮಾಡಿದ್ದು ರಕ್ತ ಶುಗರ್ ಚೆಕ್ ಮಾಡ್ಯಾರ, ರಕ್ತ ಚೆಕ್ ಮಾಡ್ಯಾರ. ಅದರಿಂದ ನಮ್ಗೆ ಅನುಕೂಲ ಆಗೈತಿ. ಥ್ಯಾಂಕ್ಸ್ ಆರೋಗ್ಯ ತಪಾಸಣೆ ಮಾಡಿ ತಲೆಮುಡಿತ ಕೊಟ್ಟು ತಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂಬೈಸಿದ್ದಾರೆ. ಆಯುರ್ಗ್ರಾಮ 2.0 ಕಾರ್ಯಕ್ರಮವನ್ನು ನಾವು 7 ದಿನ ಸತತವಾಗಿ ಮಾಡಿ ಯಶಸ್ವಿಯಾಗಿ ನಡೆಸುತ್ತೇವೆ. ಮೊದಲನೇದಾಗಿ ಊರಿನ ಜನತೆ ಹಾಗೂ ಗ್ರಾಮ ಪಂಚಾಯತಿ ಆಯುಷ್ ಡಿಪಾರ್ಟ್ಮೆಂಟ್ ಅವರು ಹಾಗೂ ಶಾಲಾ ಸಿಬ್ಬಂದಿ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಯುರ್ವೇದನ ಜನರಿಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು, ಅವರಿಗೆ ಅರ್ಥ ಆಗೋ ರೀತಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ ಅಂತ ಬರ್ತೇವೆ. ಹಾಗೂ ಶಾಲೆಯಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಹಾಗೂ ತುಂಬ ಅವ್ರಿಗೆ ಆಹಾರ ನಿದ್ರಾ ಮತ್ತು ಯೋಗದ ಬಗ್ಗೆ ಎಲ್ಲ ನಾವು ತಿಳಿಸ್ಕೊಟ್ಟಿದ್ದೇವೆ. ಆಕ್ಟಿವಿಟೀಸ್ ಕಂಡಕ್ಟ್ ಮಾಡಿದಾಗಲೂ ಕೂಡ ಶಾಲಾ ಸಿಬ್ಬಂದಿ ಹಾಗೂ ಶಾಲಾ ಮಕ್ಕಳೆಲ್ಲ ತುಂಬ ನಮಗೆ ಸಪೋರ್ಟ್ ಮಾಡಿ ಎಂಥೂಸಿಯಾಸ್ಟಿಕ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಹೀಗೆ ಆಯುರ್ವೇದ ಹಾಗೂ ಚರಕನ್ ಬಗ್ಗೆ ನಾವು ಜನರಿಗೆ ತಲುಪಿಸಬೇಕಂದ್ರೆ ಅಪ್ತಾಕ್ ಆಯುರ್ವೇದ ಅವರು ಕಂಡಕ್ಟ್ ಮಾಡಿದ ಆಯುರ್ಗ್ರಾಮ 2.0 ಥರ ಇನ್ನಷ್ಟು ಬಹಳಷ್ಟು ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡಿ ನಾವು ಆಯುರ್ವೇದನ ಎಲ್ಲರಿಗೂ ತಲುಪಿಸ್ಬೋದು. ಆಯುರ್ಗ್ರಾಮ 2.0 ಆಯುರ್ಗ್ರಾಮ ಆಯುರ್ಭಾರತ. Subscribe and share this video to all and join hands with us to reach Ayurveda to each.